ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಊರಿಂದ ಬಂದಮೇಲೆ ನೋಡಿದ್ವಿ, ಇಲ್ಲಿ ಎರಡು ಖಾಲಿ ಸೈಡ್ ಇತ್ತಲ್ಲ, ಅದರಲ್ಲಿ ಒಂದು ಸೈಡಲ್ಲಿ ಹಾಲೆ ಪಾಯ ತೆಗೆದು ಗುಂಡಿ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮಂಗಳವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ, ನಾನು ಮತ್ತು ನನ್ನ ಮಗಳು. ಇವತ್ತು ಮಂಗಳವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಕೆಲಸ ಬಿಟ್ಟು ಮನೇಲಿ ಇರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗ್ತೈತೆ. ಕೆಲ್ಸಕ್ಕೆ ಹೋಗುವಾಗ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ. ಬೆಳಗ್ಗೆ ತಿಂಡಿ ಮಾಡು, ಕೆಲ್ಸಕ್ಕೆ ಹೋಗು, ಸಂಜೆ ಬಂದು ಅಡುಗೆ ಮಾಡು, ಊಟ ಮಾಡು, ಮಲಗು, ಇದಿಷ್ಟೇ ಆಗ್ಬಿಟ್ಟಿತ್ತು ಜೀವನ. ಅದಕ್ಕೆ ಇವಾಗ ಬೆಳಗ್ಗೆ ಟೈಮೇ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಒಂದು ನಂಬಿಕೆ. ಹಾಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಈಗೇನು ಮಾಡೋದು ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದು. ಸ್ವಲ್ಪ ಇಲ್ಲಿ ನಮ್ಮ ಏರಿಯಾದಲ್ಲಿ ಶಿವನ ದೇವಸ್ಥಾನ ಐತೆ, ಅಲ್ಲೋಗಿ ಒಂಚೂರು ಕೇಳಬೇಕಿತ್ತು ಪ್ರಶ್ನೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ನಾನು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರಕಾರ ಏನೇನಿದೆ ಆಗ್ತಿದೆ, ಏನೇನು ಎತ್ತ ಎಲ್ಲ ಹೇಳಿದ್ರು. ಅವ್ರು ಹೇಳಿದ್ದೆಲ್ಲ ನಿಜ ಇತ್ತು. ಅಂತಂದರೆ ಫೇಸ್ ರೀಡಿಂಗು ಮಾಡ್ತಾರಂತೆ. ಸೊ ಹಾಗಾಗಿ ಮತ್ತು ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೆ ಅವರಿಗೆ ಅನುಕೂಲ ಆಗುತ್ತಂತೆ. ಮತ್ತು ಯಾರು ನನ್ನ ಜೊತೆ ಇರ್ತಾರೋ ಅವ್ರ ನೆಗೆಟಿವಿಟಿ ಎಲ್ಲ ನನಗೆ ಬರುತ್ತಂತೆ. ಅಂದರೆ ಯಾರ ಮನೆಗೆ ನಾವು ಕಾಲಿಟ್ರೂ ಅವು ಅಲ್ಲಿರೋ 20% ನೆಗೆಟಿವಿಟಿ ನನ್ನಲ್ಲಿ ಬಂದುಬಿಡುತ್ತಂತೆ. ಅಂದರೆ ನಾನು ಹೇಳ್ಕೊತೀನಂತೆ. ಯಾಕಂದರೆ ನಾನು ಹುಟ್ಟಿರೋ ದಿನ ನನ್ನದು ನಕ್ಷತ್ರ ಅದು ಆ ಥರ ಇದೆಯಂತೆ. ಆ ಥರ ಹೇಳಿದ್ರು. ಅದು 100% ನಿಜ ಅನ್ನಿಸ್ತು. ನನ್ನ ಜೊತೆ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರ್ತಾರೆ, ನನ್ನ ಸಲಹೆ ತೊಗೊಂಡವರು. ಬಟ್ ನಾವು ಮಾತ್ರ ಹಾಗೆ ಇರ್ತೀವಿ. ಅದಕ್ಕೆ ಪರಿಹಾರನೂ ಹೇಳಿದ್ರು. ಬಟ್ ಈಗ ಅಷ್ಟೆಲ್ಲ ಪರಿಹಾರ ಮಾಡಿಸೋದಕ್ಕೆ ನಮ್ಮ ಹತ್ರ ದುಡ್ಡು ಇರಬೇಕಲ್ವ, ಹಾಗಾಗಿ ಸದ್ಯಕ್ಕೆ ಬೇಡ ಅಂತ ಹೇಳಿಬಿಟ್ಟು ಬಂದೆ. ಹಾಗೆ ಮನೆಗೆ ಮಕ್ಕಳು ಇದು ಅವಲಕ್ಕಿ ಇತ್ತು, ಹಾಗೆ ಅಮ್ಮ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರಲ್ಲ, ಅದನ್ನು ಇದು ಮಾಡ್ತಾರೆ ಇದ್ದಾರೆ. ಅಂದರೆ ಅವಲಕ್ಕಿದು ಚರ್ಪ್ ಮಾಡ್ತಾಯಿದ್ದಾರೆ. ಇದು ಬುಧವಾರ ಮಕ್ಕಳಿಗೂ ರಜೆ ಇತ್ತು. ಹಾಗೆ ಮನೆಯವರು ಮನೇಲೇ ಇದ್ದರು. ನೋಡ್ತಾ ಇರ್ಬೋದು, ಅಲ್ಲಿ ಮಂಡಿಲಿ ಕಾಲು ಗಾಯ ಮಾಡ್ಕೊಂಡಿರೋದು, ಕಾಲೆಲ್ಲ ಊದ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಕುಂತ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗೆ ಅವರು ಕೆಲ್ಸಕ್ಕೆ ಹೋಗಿಲ್ಲ. ಸೊ ಮಧ್ಯಾಹ್ನ ಅವಲಕ್ಕಿ, ಫ್ರೂಟ್ಸು ಮತ್ತು ಬೆಲ್ಲ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡಿಕೊಂಡು ತಿಂದ್ವಿ. ದಾಳಿಂಬೆ ಹಣ್ಣು, ಆ್ಯಪಲ್ಲು, ಈ ಥರ ಎಲ್ಲ ಫ್ರೂಟ್ಸು ಚೆನ್ನಾಗಿತ್ತು, ಟೇಸ್ಟಿಯಾಗಿ ಎಲ್ಲರಿಗೂ ಹಾಕಿ ಕೊಡ್ತಾಯಿದ್ರು. ಹಾಗೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ತಿದ್ರೆ ನಮ್ಮ ಮನೆಯವರು ಹೊಡಿಯೋಕ್ಕೆ ಬರ್ತಾಯಿದ್ರು. ಸೊ ನಾನು ಸುಮ್ಮನೆ ರೇಗಿಸ್ಕೊಂಡು ಆಮೇಲೆ ಮಕ್ಕಳಿಗೂ ಒಯ್ತಾಯಿಲ್ಲ, ಎಲ್ಲ ನಮಗೆ ಹಾಕಿ ಕೊಟ್ಟಿದ್ದಾರೆ ಅಂತ ನೋಡಿದೆ. ಹಾಗೆ ಸ್ವೀಟ್ ಆಗಿದ್ದರಿಂದ ನಾನು ಜಾಸ್ತಿ ತಿನ್ನಲ್ಲ, ನೀವು ಹಾಕ್ಕೊಳ್ಳಿ ಅಂತ ತಂದು ಕೊಟ್ಟೆ. ಹಾಗೆ ಒಂದು ಡ್ರೆಸ್ ಪೀಸ್ ಇತ್ತು, ಅದನ್ನು ಹೊಲಿತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಇದು ಮಾಡ್ತಾಯಿದ್ಲು. ಹಾಗೆ ಚಿಕ್ಕವಳು ಸಣ್ಣ ಮಗು ಥರ ಹೋಗಿ ಅವಳು ಅವ್ರ ಅಕ್ಕನ ಹತ್ರ ಇದು ಮಾಡ್ಕೋತಾ ಇದ್ಲು. ಹಾಗೆ ರಾತ್ರಿ ಊಟಕ್ಕೆ ನೆನೆದೇ ಸಾಂಬಾರಿತ್ತು, ಬಸ್ಸಾರು ಅಂತ ಹೇಳ್ಬಿಟ್ಟು ಅದಕ್ಕೆ ಮುದ್ದೆ ಮಾಡಿ ಅನ್ನ ಮಾಡು ಅಂತಂದೆ. ಈಗ ಶ್ರವಣ ಆಗಿರೋದ್ರಿಂದ ಮೊಟ್ಟೆ ಒಗೆಯೋದಕ್ಕಾಗಲ್ಲ. ಹಾಗಾಗಿ ಹಪ್ಪಳ ಇತ್ತು, ಅಮ್ಮ ಕೊಟ್ಟಿರೋದು ಎಣ್ಣೆಗೆ ಹಾಕಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ರೊಟ್ಟಿ ಮಾಡಿ ಚಟ್ನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಹಾಗೆ ಹೆಸರು ಕಾಳು ಚಟ್ನಿನ ಮಾಡ್ತಾಯಿದ್ದೀವಿ. ಹೆಸರು ಕಾಳು ಚಟ್ನಿಗೆ ತೆಂಗಿನಕಾಯಿ, ಹೆಸರು ಕಾಳು, ಹಾಗೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕಿ ಚಟ್ನಿ ಮಾಡಿದ್ದು. ಅದಕ್ಕೆ ಒಗ್ಗರಣೆನೂ ಕೂಡ ಕೊಟ್ಟಿದ್ದಾಳೆ ನನ್ನ ಮಗಳು, ಚಿಕ್ಕವಳು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಅಕ್ಕಿ ರೊಟ್ಟಿ ಈ ರೀತಿ ಬಳೆದ್ಬಿಟ್ಟು ಮಾಡ್ತೀವಿ. ಆಯಿಲ್ ಹಾಕೋದಿರಲ್ಲ, ಜೊತೆಗೆ ತಟ್ಟಿ ಮಾಡೋದಕ್ಕೂ ಟೈಮ್ ಇರೋಲ್ಲ. ಕಲಿಸ್ಬಿಟ್ಟು ಈ ಥರ ಹಂಚಿ ಮೇಲೆ ಬಳಿದ್ರೆ ತುಂಬ ತೆಳುವಾಗಿ ಬರುತ್ತೆ, ರೊಟ್ಟಿನೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿನ್ಕೋಬೋದು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇದಕ್ಕೆ ಅಂತ ಹೇಳ್ಬಿಟ್ಟು ವಾಂಗಿಬಾತ್ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಇನ್ನು ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಬೇಕಾರೆ ಗುರುವಾರ ಇವತ್ತಿನ ಬ್ಲಾಗು ಮಾಡಿ ಕಳಿಸಿದ್ದಾಯಿತು. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದು, ನನಗೆ ಗಾಡಿ ಓಡಿಸೋದಕ್ಕೆ ಬರಲ್ಲ, ನನ್ನ ಮಗಳಷ್ಟೇ ಓಡಿಸೋದು. ಹಾಗೆ ಗಾಡಿ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತೀರ್ಥ ಪ್ರಸಾದ, ಮಂಗಳಾರತಿ ಎಲ್ಲ ತೊಗೊಂಡು ಮತ್ತು ನನ್ನ ಮಕ್ಕಳು ಕಾಲೇಜ್ ಹತ್ರ ಹೋಗಿದ್ದಾಯಿತು.
ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ದಾನ ಅಂದರೆ ಅದು ಪೂಜೆಗೆಲ್ಲ ಕೊಡೋವಂಥವ್ರು ಎಲ್ಲ ದುಡ್ಡು ಕಾಸು ಕಾಳು ಕಡ್ಡಿ ಅಕ್ಕಿ ಈ ಥರ ಎಲ್ಲ ದಾನ ಮಾಡ್ತಾಯಿದ್ರು. ನಾವು ನೋಡಿದ್ವಿ, ಹಾಗೆ ಪಾಂಪ್ಲೆಟ್ ಎತ್ಕೊಂಡು ಬಂದಿದ್ದೆ ಡೇಟು ಎಲ್ಲ ನೋಡಿಕೊಂಡು. ಸೊ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಹೋಗಬೇಕು, ಇಲ್ಲೇ ಚಿಕ್ಕದು ದೇವಸ್ಥಾನ ಇದೆಯಲ್ಲ, ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.